ನಮಸ್ತೆ ಗಾಯ್ಸ್. ಇಷ್ಟು ದಿನ ಎಲ್ಲಿ ಹೋಗಿದ್ದ ಮತ್ತು ವಿಡಿಯೋ ಹಾಕೋದೆಲ್ಲ ಬಂದ್ ಮಾಡಿದ್ದ. 100 days ಮೆಂಟಲಿ ಫಿಸಿಕಲಿ ಚಾಲೆಂಜ್ ಅರ್ಧಕ್ಕೆ ಮತ್ತೆ ಇಳಿಸಿದಾವ. ಅದಕ್ಕೆಲ್ಲಕ್ಕೂ ಎದಕ್ಕೆ ನಾ ವಿಡಿಯೋ ನಿಲ್ಸಿದಕ್ಕೂ ಎಲ್ಲ ರೀಸನ್ ಅದಾವ. ಅದನ್ನೆಲ್ಲ ಈಗ ಹೇಳ್ಕೊಂಡು ಕುಂದ್ರಕ್ಕೆ ಅದನ್ನೆಲ್ಲ ಈಗ ಹೇಳಕ್ಕೆ ಇಷ್ಟ ಇಲ್ಲ ನಮ್ಗೆ. ಮತ್ತೊಮ್ಮೆ ಚಾಲು ಮಾಡೋಣ. ಯಾವ್ದಾರು ಒಂದು ಚಾಲೆಂಜ್ ಎಂಡ್ ಮಾಡೋಣ ಅಂತ. ಇಟ್ಟು 3 ಚಾಲೆಂಜ್ ಮಾಡಿದ್ನ ಈಗ. 75 days ಹಾರ್ಟ್ಸ್, ಬಾಡಿ ಬಿಲ್ಡಿಂಗ್ ಚಾಲೆಂಜ್ ಇವೆಲ್ಲ ಅರ್ಧಕ್ಕೆ ನಿಂತು. ಮತ್ತು ಇದು 100 days ಮೆಂಟಲ್ ಮತ್ತು ಫಿಸಿಕಲ್ ಚಾಲೆಂಜ್ ಅರ್ಧಕ್ಕೆ ನಿಂತು. ಅದಕ್ಕೆಲ್ಲ ಇದನ್ನ ಅದಕ್ಕೆ ಬಿಟ್ಟಿದ್ದೆ. ಈಗ ಮತ್ತೆ 100 days ಮೆಂಟಲ್ ಫಿಸಿಕಲ್ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಈ ಸಲ 100% ಟ್ರೈ ಮಾಡ್ತೀನಿ. 100 days ಮುಚ್ಚೆ ಬಿಡೋದ್ರಿಂದ ಈ ಚಾಲೆಂಜ್ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಕೆ ಮಜಾ ಬರ್ತೈತಿ. ಯಾಕಂದ್ರೆ ಮತ್ತೆ ಫುಲ್ ಬಾಡಿ ಎಷ್ಟು ಹಾಕದಷ್ಟು ಕೆಡ್ಸೋದೀನಿ. ಮೈಂಡು ಒಟ್ಟ ಕೆಟ್ಬಿಟ್ಟೈತಿ. ಮತ್ತು ಈ ಚಾಲೆಂಜ್ ಮಾಡೋಕೆ ಇನ್ನೂ ಮಜಾ ಬರ್ತೈತಿ. ಬೇರೆ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ಎಷ್ಟು ಫಿಟ್ ಮತ್ತು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ಅಂತ ತೋರ್ಸೋಕೆ, ಫಿಟ್ ಆಗಿದ್ದೀನಿ ಅಂತ ತೋರ್ಸೋಕೆ ಅನ್ನಿಸ್ತೈತಿ. ಮೆಂಟಲಿ ತೋರಿಸ್ಬೋದು ಅಂತ ಗೊತ್ತಿಲ್ಲ. ಫಿಟ್ ಆಗಿದೆ ಅಂತ ತೋರ್ಸೋಕೆ ನಾ ಒಂದು ಚಾಲೆಂಜಸ್ ತೊಗೊಂಡಿನಿ. 10 km ರನ್ನಿಂಗ್. ಈಗ ಮಿಲ್ಟ್ರಿ ಬರ್ತಿರೋದು ತೋರಿಸ್ತಾರೆ ನೋಡಿ. 16 ಮೀಟರ್ ಓಡಬೇಕು. ಹಂಗೆ 10 km ನಾ ಎಷ್ಟು ಟೈಮ್ದಾಗ ಓಡ್ತೀನಿ ಮತ್ತು ಎಷ್ಟು ಡಿಪ್ಸ್ ಮತ್ತು ಪುಲಪ್ಸ್ ತೆಗಿತೀನಿ. ಫಿಸಿಕಲಿ ಎಷ್ಟು ಫಿಟ್ ಆಗಿದ್ದೀನಿ ಅಂತ ಚೆಕ್ ಮಾಡೋಕೆ 10 km ರನ್ನಿಂಗ್ ಹೋಗಿದ್ನಿ. ಇಂಚಲ್ ಕ್ರಾಸಿಂದ ಬೈಲ್ಹೊಂಗಲ್ ಟೋಲ್ ಗೇಟ್, ಬೈಲ್ಹೊಂಗಲ್ ಟೋಲಿಂದ ವಾಪಸ್ ಬೃಂದಾವನ ಗಾರ್ಡನ್ 10 km ಆಕೈತಿ. 10 km ರನ್ನಿಂಗ್ ಇವತ್ತು ಭಾಳ ಸ್ಟ್ರೆಸ್ ಆಯ್ತು. ಯಾಕಂದ್ರೆ ಭಾಳ ದಿನ ಹಾಕ್ಕೊಳ್ಳಿ 10 km ಓಡಿನಿ. ಆಲ್ಮೋಸ್ಟ್ ಒಂದು ಅರ್ಧ ವರ್ಷ ಆಗ್ತಂಗೆ ಅನಿಸ್ತಿ. 10 km ಓಡೋಕ್ಕೇನೆಲ್ಲ ಭಾಳ ಟೈರ್ಡ್ ಆಯ್ತು. ಹೆಂಗೋ ಮಾಡಿ 10 km ಓಡೇ ಬಿಟ್ನಿ. ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಇದು ಫಿಟ್ನೆಸ್ ಆ್ಯಪ್ ಒಳಗಿನ ಡೇಟಾ. ಇದನ್ನು ನೋಡ್ಬೋದು ನೀವು. 1 ತಾಸು 14 ನಿಮಿಷ ಐತಿ. 1.42 km ಆಗೈತಿ. ಇನ್ನು ಪುಷಪ್ಸ್ ಎಷ್ಟು ಹೊಡಿತೀವಿ ನೋಡ್ರಿ. ಮೂವತ್ತು ಪುಷಪ್ಸ್ ಹೌದು. ಇನ್ ಪುಲಪ್ಸ್ ಆರು ಪುಲಪ್ಸ್. ಅದು ಮೆಂಟಲಿ ಅದು ಹಿಂಗೆ ತೋರಿಸ್ಕೊಳಕ್ಕೆ ಆಗಂಗಿಲ್ಲ. ಡಿಸಿಪ್ಲಿನ್ ಮತ್ತು ನಾವು ಡೈಲಿ ಟಾಸ್ಕ್ ನಾವು ಹಾಕೊಂಡಿರೋ ಗೋಲ್ ಸೆಟ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಇದೆಲ್ಲ ಮೆಂಟಲ್ ಒಳಗೆ ಬರ್ತೈತಿ. ಅದೆಲ್ಲ ತೋರಿಸ್ಕೊಳಕ್ಕೆ ಬರೋಂಗಿಲ್ಲ. ನಿಮಗೆ ಗೊತ್ತಾಗ್ತೈತಿ. ನೋಡಿ ಬರ್ರಿ ಏನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್.